ನಮ್ಮ ದೇಹದಲ್ಲಿ ಆಯಾಸವಿಲ್ಲದೆ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡುವ ಏಕೈಕ ಅಂಗ ಅದು ನಮ್ಮ ಹೃದಯ. ಮೊದಲೆಲ್ಲ ಹೃದಯ ಸಮಸ್ಯೆಗಳು 50-60 ವರ್ಷ ದಾಟಿದ ಮೇಲೆ ಬರುತ್ತಿದ್ವು. ಆದರೆ ಇವಾಗ 30-40 ವರ್ಷದವರಿದ್ದಾಗಲೇ ಬರುತ್ತಿವೆ. ಅಂದರೆ ಕೆಲವು ದಶಕಗಳಲ್ಲಿ ನಮ್ಮ ಹೃದಯ ವೀಕ್ ಆಗಿದೆ ಎಂದರ್ಥ. ಹೀಗೆ ನಾವು ಬದುಕುತ್ತಾ ಹೋದ್ರೆ ಮುಂದಿನ ಪೀಳಿಗೆಯಲ್ಲಿ ಹೃದಯ ಇನ್ನೂ ವೀಕ್ ಆಗುತ್ತದೆ. ಅದಕ್ಕೆ ನಾವು ನಮ್ಮ ಹೃದಯಕ್ಕೆ ಪೋಷಣೆ ಕೊಡುವ ಪದಾರ್ಥಗಳನ್ನು ಸೇವಿಸಬೇಕು. ಓಟ್ಸ್. ಅಧ್ಯಯನದ ಪ್ರಕಾರ ಓಟ್ಸ್ ಏನಿದೆಯಲ್ಲ, ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಅಂದ್ರೆ LDL ಅನ್ನು, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅನ್ನು ಕಡಿಮೆ ಮಾಡುತ್ತದೆ. LDL ಇದು ನಮ್ಮ ರಕ್ತನಾಳಗಳಲ್ಲಿ ಪ್ಲೇಕ್ ಉಂಟು ಮಾಡುತ್ತದೆ. ಅಂದ್ರೆ ರಕ್ತನಾಳಗಳ ಗೋಡೆಗಳಿಗೆ ಅಂಟಿಕೊಳ್ಳುತ್ತದೆ. ಇದು ಹೃದಯ ಸಮಸ್ಯೆಗಳು ಮತ್ತು ಸ್ಟ್ರೋಕ್ ಉಂಟಾಗಲು ಕಾರಣವಾಗಬಹುದು. ಓಟ್ಸ್ನಲ್ಲಿರುವ ಬೀಟಾ ಗ್ಲುಕ್ಯಾನ್ ಇದು ಒಂದು ಕರಗುವ ನಾರಿನಾಂಶ. ಇದು ಲಿವರ್ ಅನ್ನು ರಕ್ತದಿಂದ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಪುಲ್ ಮಾಡಲು ಹೇಳುತ್ತದೆ. ಆಮೇಲೆ ಇದು ಗಟ್ ನಲ್ಲಿರ್ತಕ್ಕಂಥ ಕೆಟ್ ಕೊಲೆಸ್ಟ್ರಾಲ್ ಜೊತೆ ಬಂಧಿಸಲ್ಪಟ್ಟು ಇದನ್ನು ರಕ್ತದ ಹರಿವಿಗೆ ಸೇರದ ಹಾಗೆ ಮಾಡುತ್ತೆ. ಬರೀ ಓಟ್ಸ್ ಅಷ್ಟೇ ಅಲ್ಲ, ಎಲ್ಲ ಹೈ ಫೈಬರ್ ಫುಡ್ಸ್, ಹೆಚ್ಚು ನಾರಿನಾಂಶ ಹೊಂದಿರುವ ಆಹಾರ ಪದಾರ್ಥಗಳು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.